ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ PUC ವಿದ್ಯಾರ್ಥಿಗಳ ನಿನ್ನೆ ರಿಸಲ್ಟ್ ಬಂತು. ಹಲವಾರು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡ್ತಾ ಇದ್ದರು, ಸ್ಕ್ಯಾನರ್ಡ್ ಕಾಪಿ ಮತ್ತು ರೀವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಹೇಗೆ ಆಗಬೇಕು. ಸೊ ಕೊನೆಯ ದಿನಾಂಕ ನಿಮಗೆ ಆಯಿತಾ, ಮತ್ತು ಅದೇ ರೀತಿ ಇವತ್ತಿನಿಂದನೇ ಪ್ರಾರಂಭ ಇದೆ ಆಯಿತಾ. ಸೊ ಕೊನೆಯ ದಿನಾಂಕ ಇವತ್ತು ಈ ಒಂದು ಡೇನಲ್ಲಿ, ಮತ್ತು ಅದೇ ರೀತಿ ಇವತ್ತು ಈ ಒಂದು ಡೇನಲ್ಲಿ ರೀವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಹೇಗೆ ಆಗಬೇಕು, ಮತ್ತು ಅದೇ ರೀತಿ ಸ್ಕ್ಯಾನರ್ಡ್ ಕಾಪಿ, ಮೊದಲಿಗೆ ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು, ಆಮೇಲೆ ರೀವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆಯಿತಾ. ಸೊ ಮತ್ತು ಎರಡನೇ ಫೈನಲ್ ಎಕ್ಸಾಮ್ ನಿಮಗೆ ಅಂತಿಮ ವೇಳಾಪಟ್ಟಿ ಪ್ರಕಟಣೆ ಮಾಡಿದ್ದಾರೆ. ಈ ಒಂದು ನಾನು ವೆಬ್ಸೈಟ್ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಆಫೀಷಿಯಲ್ ಪೇಜ್ನಲ್ಲಿ ಈ ರೀತಿ ಬರ್ತೀರಾ. ಈ ರೀತಿ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ PUC 2026 ಎಕ್ಸಾಮ್ 1ರ ರಿಸಲ್ಟ್ ನಿಮಗೆ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ರಿಸಲ್ಟ್ ನೋಡ್ಕೊಂಡಿದ್ದೀರಿ. ಇವಾಗ ಇಲ್ಲಿ ಅಪ್ಲೈ ಫಾರ್ ಸ್ಕ್ಯಾನರ್ಡ್ ಕಾಪಿ ಮತ್ತು ನೋಡಿ, ಅಂದರೆ ನೀವು ಫೈನಲ್ ಎಕ್ಸಾಮ್ ಏನು ಬರೆದಿರಲ್ಲ, ಆ ಒಂದು ಫೈನಲ್ ಎಕ್ಸಾಮ್ನಲ್ಲಿ ಬರೆದಿರುವಂತಹ ಆನ್ಸರ್ ಸೀಟ್ ನಿಮಗೆ ಬೇಕಂದರೆ ನೀವು ಮನೆಯಲ್ಲಿ ತರಿಸ್ಕೋಬಹುದು. ಅದಕ್ಕೆ ಸ್ಕ್ಯಾನರ್ಡ್ ಕಾಪಿ ಅಂತೀವಿ ನಾವು. ಅದೇ ರೀತಿ ನನಗೆ ಕಡಿಮೆ ಮಾರ್ಕ್ಸ್ಗಳು ಬಂದಿದೆ ಸರ್, ನನಗೆ ಇನ್ನೂ ಮಾರ್ಕ್ಸ್ಗಳು ಬರಬೇಕಿತ್ತು, ಮತ್ತು ಏನಾದರೂ ರೀಟೋಟಲಿಂಗ್ ಅಂದರೆ 80ಕ್ಕೆ 79 ಅಥವಾ 75 ಈ ರೀಟೋಟಲಿಂಗ್ ಅಂದರೆ ಟೋಟಲಿಂಗ್ನಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ಗಳು ಬಂದಿತ್ತಂದರೆ, ಸೊ 80ಕ್ಕೆ ನೀವೆಲ್ಲ ಟೋಟಲ್ ಮಾಡಿದ್ದೀರಾ, ಇವಾಗ ಆನ್ಸರ್ ಸೀಟ್ ನೋಡಿದ್ದೀರಾ. ಆನ್ಸರ್ ಸೀಟ್ ನೋಡಿದ ತಕ್ಷಣ ಎಷ್ಟು ಮಾರ್ಕ್ಸ್ಗಳು ಬರುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಕರೆಕ್ಟ್ ನಿಮಗೆ ರೀಟೋಟಲಿಂಗ್ ಬರಲಿಲ್ಲ ಅಂದರೆ ನೀವೇನು ಮಾಡಬೇಕು, ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ರೀವ್ಯಾಲ್ಯೂಯೇಷನ್ ಅಂದರೆ ಇವಾಗ ನನಗೆ ಕಡಿಮೆ ಮಾರ್ಕ್ಸ್ಗಳು ಬಂದಿದೆ, ನನಗೆ ಇನ್ನೂ ಮಾರ್ಕ್ಸ್ಗಳು ಬರಬೇಕಿತ್ತು, ನನಗೆ ಮಾರ್ಕ್ಸ್ಗಳು ಬರುತ್ತೆ, ಕನ್ಫರ್ಮ್ ನಿಮಗೆ ಬರುತ್ತೆ ಅಂದರೆ ನೀವು ರೀವ್ಯಾಲ್ಯೂಯೇಷನ್ಗೆ ಹಾಕಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ನೀವು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲಿಕೇಶನ್ ಹಾಕಬೇಕು. ಸ್ಕ್ಯಾನರ್ಡ್ ಕಾಪಿ ಅಂದರೆ ನೀವು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲಿಕೇಶನ್ ಏನು ಹಾಕ್ತಿರಲ್ಲ, ನೀವು ಬರೆದಿರುವಂತಹ ಫೈನಲ್ ಎಕ್ಸಾಮ್, 1ನೇ ಫೈನಲ್ ಎಕ್ಸಾಮ್ ಏನು ಬರೆದಿರಲ್ಲ, ಅದು ಆನ್ಸರ್ ಬರುತ್ತೆ ನಿಮ್ಮ ಮೊಬೈಲ್ನಲ್ಲಿ, PDF ಆನ್ಸರ್ ಸೀಟ್ ಬರುತ್ತೆ ಆಯಿತಾ. ಆನ್ಸರ್ ಸೀಟ್ ಇಲ್ಲಿ ಬರುತ್ತೆ. ಆ ಆನ್ಸರ್ ಸೀಟ್ ನೋಡ್ಕೊಂಡು ನೋಡಿ, ಇವಾಗ ನಿಮ್ಮ ಪ್ರಿನ್ಸಿಪಲ್ಗೆ ತೋರಿಸಿ, ನನಗೆ ಇಲ್ಲಾಂದ್ರೆ ನನಗೆ ಸೆಂಡ್ ಮಾಡಿ. ನಿಮಗೆ ಎಲ್ಲಿ ಮಾರ್ಕ್ಸ್ಗಳು ಬರುವ ಸಾಧ್ಯತೆ ಇತ್ತಂದರೆ ನೀವೇನು ಮಾಡಬೇಕಾಗುತ್ತೆ, ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಇಲ್ಲ ಕಡಿಮೆ ಅವರು ರೀಟೋಟಲಿಂಗ್ ಮಾಡಿದರೆ ನೀವು ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಇವಾಗ ಇಲ್ಲಿ ನೋಡಿ, ಜಸ್ಟ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಅಪ್ಲೈ ಫಾರ್ ಸ್ಕ್ಯಾನರ್ಡ್ ಕಾಪಿ ರೀವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್ ಅಂತ ಇದೆ ಆಯಿತಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ನಲ್ಲಿ ನಿಮಗೆ ಇಲ್ಲಿ ದಿನಾಂಕ ತೋರಿಸುತ್ತೆ ಆಯಿತಾ. ಇವತ್ತಿನಿಂದನೇ ಪ್ರಾರಂಭ ಇದೆ, 10/4/2026 ಆಯಿತಾ, 15/4/2026 ಕೊನೆಯ ದಿನಾಂಕ ಆಗಿರುತ್ತೆ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲಿಕೇಶನ್ ಹಾಕಲು. ಮೊದಲಿಗೆ ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ನೀವು ಹಾಕಲೇಬೇಕು ರೀವ್ಯಾಲ್ಯೂಯೇಷನ್ಗೆ ಎಲಿಜಿಬಿಲಿಟಿ ಆಗಬೇಕಂದ್ರೆ. ಯಾಕಂದರೆ ರೀವ್ಯಾಲ್ಯೂಯೇಷನ್ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ, ಮೊದಲಿಗೆ ಸ್ಕ್ಯಾನರ್ಡ್ ಕಾಪಿ ತರಿಸ್ಬೇಕಲ್ಲ. ಸೊ ನಿಮ್ಮ ಪೇಪರ್ ತರಿಸ್ಕೊಳ್ಳಿ, ಮೊದಲಿಗೆ PDF ಬರುತ್ತೆ ನಿಮ್ಮ ಫೋನಲ್ಲಿ, ತರಿಸ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಮಾರ್ಕ್ಸ್ಗಳು ಬರುವ ಸಾಧ್ಯತೆ ಇತ್ತಂದರೆ ನೀವೇನು ಮಾಡಬೇಕಾಗುತ್ತೆ, ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಲು ಮತ್ತು ಮರು ಎಣಿಕೆ ಅಂದರೆ ರೀಟೋಟಲಿಂಗ್, ನಿಮಗೆ ಇವಾಗ ಆನ್ಸರ್ ಕಾಪಿ ಬರುತ್ತೆ ನಿಮ್ಮ ಫೋನಲ್ಲಿ, ನೀವು ನೋಡ್ತೀರಾ ಆಯಿತಾ. ಇವಾಗ ಫಾರ್ ಎಕ್ಸಾಂಪಲ್ 80ಕ್ಕೆ ನಿಮಗೆ 75 ಕೊಟ್ಟಿದ್ದಾರೆ, ನಿಮಗೆ 76 ಅಲ್ಲಿ ನಿಮಗೆ ಆನ್ಸರ್ ಸೀಟ್ನಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ 76 ಬತ್ತಂದರೆ ನೀವು ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಆಗಬೇಕಾಗುತ್ತೆ ಈ ರೀತಿ ಆಯಿತಾ. ಇವಾಗಿಲ್ಲಿ ನೋಡಿ, ಕೊನೆಯ ದಿನಾಂಕ ರೀವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ಗೆ 13/4/2026 2026 ಕೊನೆಯ ದಿನಾಂಕ ಆಗಿರುತ್ತೆ. ಮೊದಲಿಗೆ ನೀವು ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಹಾಕಲೇಬೇಕು ಆಯಿತಾ. ಹಾಕಿದ ನಂತರ ನಿಮಗೆ ಮೊಬೈಲ್ನಲ್ಲಿ ಏನು ಬರುತ್ತಲ್ಲ ನಿಮ್ಮ ಆನ್ಸರ್ ಸೀಟ್ ಕಾಪಿ PDF ಯಾವಾಗ ಬರುತ್ತಂದರೆ 11ನೇ ತಾರೀಕೆ ಬರುತ್ತೆ, ಇಲ್ಲಾಂದರೆ 12/4/2026 17/4/2026 ಒಳಗಡೆ ಅವರು ನಿಮಗೆ ಡೌನ್ಲೋಡ್ ಮಾಡಿಕೊಳ್ಳಲು ನಿಮಗೆ ಲಿಂಕ್ ಕೊಡ್ತಾರೆ. ನಿಮ್ಮ ಮೊಬೈಲ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ನಿಮಗೆ ಲಿಂಕ್ ಬರುತ್ತೆ ಆಯಿತಾ. ಇಲ್ಲಾಂದರೆ ನೀವು ಇದೇ ಒಂದು ವೆಬ್ಸೈಟ್ನಲ್ಲಿ ಇಲ್ಲಿ ಬಂದು ಇಲ್ಲಿ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ನಿಮಗೆ ಇಲ್ಲಿ ನೋಡಿ ಡೌನ್ಲೋಡ್ ಸ್ಕ್ಯಾನರ್ಡ್ ಕಾಪಿ ಅಂತ ಬಂತಲ್ಲ. ಸೊ ಡೌನ್ಲೋಡ್ ಸ್ಕ್ಯಾನರ್ಡ್ ಕಾಪಿ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ ಇಲ್ಲಿ ಪ್ರೊಸೆಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಚಾನಲ್ ನಂಬರ್ ಹಾಕಬೇಕು ಆಯಿತಾ, ಮತ್ತು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಸಬ್ಜೆಕ್ಟ್ ಹಾಕಬೇಕು. ಸಬ್ಜೆಕ್ಟ್ ಹಾಕಿದ ತಕ್ಷಣ ಯಾವ ಒಂದು ಸಬ್ಜೆಕ್ಟ್ ನೀವು ಸ್ಕ್ಯಾನರ್ಡ್ ಕಾಪಿಗೆ ಹಾಕಿದ್ರಲ್ಲ ಆ ಸಬ್ಜೆಕ್ಟ್ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ರೀತಿ, ಗೊತ್ತಾಯ್ತಾ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲಿಕೇಶನ್ ಹಾಕಲು ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸಬ್ಜೆಕ್ಟ್ ತುಂಬಬೇಕಾಗುತ್ತೆ, ಯಾವ ಒಂದು ಸ್ಕ್ಯಾನರ್ಡ್ ಕಾಪಿಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿರಿ ಆಯಿತಾ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ನೀವು ಯಾವುದು ಆಯಿತಾ, ಕನ್ನಡ ಸಬ್ಜೆಕ್ಟ್ಗೆ ರೀವ್ಯಾಲ್ಯೂಯೇಷನ್ ಆಗ್ತಾ ಇದ್ದೀರಾ ಅಥವಾ ಇಂಗ್ಲೀಷ್ ಸಬ್ಜೆಕ್ಟ್ಗೆ, ಈ ರೀತಿ ಇಲ್ಲಿ ಕೆಳಗಡೆ 4 ಸಬ್ಜೆಕ್ಟ್ ಇರುತ್ತಲ್ಲ, ನಿಮ್ಮ
ಆನ್ಸರ್ ನಿಮ್ಮ ರಿಸಲ್ಟ್ ಬಂದಿದೆಯಲ್ಲ, ಆ ರಿಸಲ್ಟ್ನಲ್ಲಿ ಯಾವುದು ಒಂದು ನೀವು ಸಬ್ಜೆಕ್ಟ್ಗೆ ಇವಾಗ ರಿವ್ಯಾಲ್ಯೂಯೇಷನ್ ಆಗ್ತಾ ಇದ್ದೀರಲ್ಲ, ಇಲ್ಲಿ ನೋ ಅಂತ ಇದೆಯಲ್ಲ ಅದು ಎಸ್ ಅಂತ ಹಾಕಿ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಎಸ್ ಅಂತ ಹಾಕಿ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ 530 ಫೀಸ್ ತೋರಿಸ್ತಾ ಇದೆ ಒಂದು ಸಬ್ಜೆಕ್ಟ್ಗೆ ಸ್ಕ್ಯಾನರ್ಡ್ ಕಾಪಿಗೆ ಆಯಿತಾ. ಹಾಕಿದ ನಂತರ ಇಲ್ಲಿ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ನೀವು ಯಾವ ಒಂದು ಮೊಬೈಲ್ ನಂಬರ್ ಕೊಡ್ತಾ ಬಂದಿದ್ದೀರಾ ಫೈನಲ್ ಎಕ್ಸಾಮ್ನಲ್ಲಿ ಆಗಿರ್ಬೋದು ನಿಮ್ಮ ಕಾಲೇಜಿನಲ್ಲಿ, ಅದೇ ಮೊಬೈಲ್ ನಂಬರ್ ಹಾಕಿರಿ. ಇಮೇಲ್ ಐ ಡಿ ಹಾಕಿರಿ, ಯಾಕೆಂದರೆ ಇಮೇಲ್ ಐ ಡಿಗೆ ಬರುತ್ತೆ ನಿಮ್ಮದು PDF ಆಯಿತಾ. ಇಲ್ಲಿ ಮನೆ ಸಂಖ್ಯೆ ಆಯಿತಾ, ಗ್ರಾಮ ನಗರದ ಹೆಸರು, ಇಲ್ಲಿ ವಿಲೇಜ್ ನೇಮ್ ಹಾಕಿ, ಇಲ್ಲಿ ತಾಲೂಕು ಹಾಕಿ, ಇಲ್ಲಿ ಡಿಸ್ಟ್ರಿಕ್ಟ್ ಪಿನ್ ಕೋಡ್ ಹಾಕಿ ಸಬ್ಮಿಟ್ ಮಾಡಿದರೆ ಸಬ್ಮಿಟ್ ಆಯಿತು. ನಿಮಗೆ ಯಾವಾಗ ಬರುತ್ತೆ ಸ್ಕ್ಯಾನರ್ಡ್ ಕಾಪಿ? ಇಲ್ಲಿ ನೋಡಿ 12/4/2026ರಿಂದ 17/4/2026 ಒಳಗಡೆ ನಿಮಗೆ ಸ್ಕ್ಯಾನರ್ಡ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಲು ಅಲ್ಲಿ ಆಪ್ಷನ್ ನಿಮಗೆ ಹೇಳಿದ್ದೇನಲ್ಲ ಇದೆ. ಇಲ್ಲಿ ಆನ್ಲೈನಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಮೊಬೈಲ್ನಲ್ಲಿ ಆನ್ಸರ್ ಇದು ಲಿಂಕ್ ಬರುತ್ತೆ ಆನ್ಸರ್ ಆಯಿತಾ, ನಿಮಗೆ ಮೊಬೈಲ್ನಲ್ಲಿ ಲಿಂಕ್ ಬರುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಾ. ಆಮೇಲೆ ನೀವು ಇದು ರಿವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಆಗಬೇಕಾಗುತ್ತೆ ಆಯಿತಾ. ಇವಾಗ ನಿಮಗೆ ಇವಾಗ ನನಗೆ ಸರ್ ಮಾರ್ಕ್ಸ್ಗಳು ಬರಬೇಕು ಸರ್, ನನಗೆ ಇನ್ನೂ ಮಾರ್ಕ್ಸ್ಗಳು ಬರುವ ಸಾಧ್ಯತೆ ಇದೆ ಅಂದರೆ ನೀವು ಏನು ಮಾಡಬೇಕಂದ್ರೆ ಇವಾಗ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಅಂತ ಆಯಿತಾ, ರಿವ್ಯಾಲ್ಯೂಯೇಷನ್. ಇಲ್ಲ ಸರ್ ನನಗೆ ಅವರು ಟೋಟಲ್ನಲ್ಲಿ ಕರೆಕ್ಟ್ ಹಾಕಿಲ್ಲ ಅಂದರೆ ನೀವು ಇಲ್ಲಿ ರೀಟೋಟಲಿಂಗ್ ಅಂತ ಇದೆಯಲ್ಲ, ಇಲ್ಲಿ ನೀವು ಸ್ಕ್ಯಾನರ್ಡ್ ಕಾಪಿ ಏನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅಪ್ಲಿಕೇಶನ್ ಹಾಕಿದ ನಂತರ ಇದು ಅಪ್ಲೈ ಮಾಡಬೇಕಾಗುತ್ತೆ. ನೀವು 13/4/2026ರಿಂದ 19/4/2026 ಇದು ಕೊನೆಯ ದಿನಾಂಕ ಆಗಿರ್ತಿಲ್ಲ, ಡೇಟ್ ಇದೆ ಆಯಿತಾ. ಇವಾಗ ಇದು ಕ್ಲೋಸ್ ತೋರಿಸ್ತಾ ಇದೆ, ಯಾಕೆಂದರೆ ಇನ್ನೂ ನೀವು ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಹಾಕಬೇಕು, ಅದು ಪ್ರಾರಂಭ ಆಗುತ್ತೆ ಆಯಿತಾ. ಸೊ ಗೊತ್ತಾಯ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ನೆಕ್ಸ್ಟ್, ಸೊ ಇಲ್ಲಿ ಇನ್ನೊಂದಿದೆ ಯಾವುದಂದರೆ 2ನೇ ಫೈನಲ್ ಎಕ್ಸಾಮ್ದು ಟೈಮ್ ಟೇಬಲ್ ಇಲ್ಲಿ ನಿಮಗೆ ಪ್ರಕಟಣೆ ಮಾಡಿದ್ದಾರೆ. ಇದು ತಾತ್ಕಾಲಿಕ ವೇಳಾಪಟ್ಟಿ ಅವರು ಪ್ರಕಟಣೆ ಮಾಡಿದರು. ಇಲ್ಲಿ 2ನೇ ಫೈನಲ್ ಎಕ್ಸಾಮ್ದು ಅಂತಿಮ ವೇಳಾಪಟ್ಟಿ ಅಂತ ಇದೆ ನೋಡಿ ಆಯಿತಾ. ಇಲ್ಲಿ ರಿವೈಸ್ಡ್ ಟೈಮ್ ಟೇಬಲ್ ಇದು ನಾನು ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. 30/4/2026ರಿಂದ ಇಲ್ಲಿ 13/5/2026 ನಿಮಗೆ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಯಿತಾ. ಇಲ್ಲಿ ನೋಡಿ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ಇಲ್ಲಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್, ಇವಾಗ 2ನೇ ಫೈನಲ್ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕಲ್ಲ. ಖಾಸಗಿ ಅಭ್ಯರ್ಥಿಗಳು ಆಯಿತಾ, ಪ್ರೈವೇಟ್ ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟ್ನಲ್ಲಿ ಮತ್ತೆ ಬ್ಯಾಕ್ ಇದ್ದರೆ ಅವರು ಮತ್ತೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಆಯಿತಾ. ಮತ್ತು ರಿಪೀಟರ್ ವಿದ್ಯಾರ್ಥಿಗಳು ಮತ್ತು ಯಾರೆಲ್ಲ ಇಂಪ್ರೂವ್ಮೆಂಟ್, ನನಗೆ ಮಾರ್ಕ್ಸ್ಗಳು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ, ನಾನು ಮತ್ತೊಮ್ಮೆ ಎಕ್ಸಾಮ್ ಬರೀಬೇಕು ಅನ್ನೋರು ಇಲ್ಲಿ ಏನಿದಿಲ್ಲ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಇವಾಗ ಖಾಸಗಿ ಅಭ್ಯರ್ಥಿಗಳಿಗೆ ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ನೋಡಿ ಆಯಿತಾ, 17/4/2026 ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆಯಿತಾ. ನಿಮ್ಮ ಕಾಲೇಜಿನಲ್ಲಿ ಹೋಗಿ ಪ್ರಿನ್ಸಿಪಾಲ್ಗೆ ಭೇಟಿ ಮಾಡಿ ಆಯಿತಾ. ಅಪ್ಲಿಕೇಶನ್ ಅವರೇ ನಿಮಗೆ ಪ್ರೊಸೆಸ್ ಮಾಡಿಕೊಡ್ತಾರೆ, ಇಲ್ಲಾಂದರೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಕಾಲೇಜಿನಲ್ಲಿ ಹೋಗಿ ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ನಿಮಗೆ ಹೇಳ್ಕೊಡ್ತಾರೆ ಆಯಿತಾ. ಸೊ ಇವಾಗ ಇಂಪ್ರೂವ್ಮೆಂಟ್, ಈ ರಿಪೀಟರ್ ಹಾಗೂ ಇಂಪ್ರೂವ್ಮೆಂಟ್ ಅಂದರೆ ನನಗೆ ಮಾರ್ಕ್ಸ್ಗಳು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ಅಥವಾ ಕೆಲವೊಂದು ವಿದ್ಯಾರ್ಥಿಗಳು ಬ್ಯಾಕ್ ಇರುತ್ತೆ ಅಂದರೆ NC ಅಂತ ಇರುತ್ತೆ, ಅಂಥ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾವುದೇ ರೀತಿ ಫೀಸ್ ಇರಲ್ಲ ಆಯಿತಾ. ಸೊ ಇಲ್ಲಿ ಯಾರೆಲ್ಲ ಉತ್ತಮ ಫಲಿತಾಂಶ ಮಾಡಿಕೊಳ್ಬೇಕಂತ ಅನ್ಕೊಂಡಿರಲ್ಲ ಅವ್ರಿಗೆ ಅಷ್ಟೇ ಫೀಸ್ ಇರುತ್ತೆ. ಪ್ರಥಮ ಬಾರಿಗೆ ಆಯಿತಾ ಒಂದು ವಿಷಯಕ್ಕೆ 175, 2ನೇ ಬಾರಿಗೆ ಒಂದು ವಿಷಯಕ್ಕೆ 350. ಅಂದರೆ ಇವಾಗ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಬ್ಯಾಕ್ ಇದೆ ಅಂತ ಅನ್ಕೊಳ್ಳಿ, ಇವಾಗ ರಿಸಲ್ಟ್ ಬಂತಲ್ಲ ನಿನ್ನೆ, NC ಅಂತ ಯಾರಿಗೆಲ್ಲ ಬಂದಿದ್ದಿಲ್ಲ ಅವ್ರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಅವರು 2ನೇ ವಾರ್ಷಿಕ ಪರೀಕ್ಷೆಗೆ ಡೈರೆಕ್ಟಾಗಿ ಎಕ್ಸಾಮ್ ಬರೀಬೇಕಾಗುತ್ತೆ, ಯಾವುದೇ ರೀತಿ ಫೀಸ್ ಇರಲ್ಲ. ಯಾರೆಲ್ಲ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ, ಮಾರ್ಕ್ಸ್ಗಳು ನನಗೆ ಸ್ವಲ್ಪ ಬರಬೇಕಿತ್ತು, ನಾನು ಇಲ್ಲಾಂದರೆ ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಕಟ್ಟಿ ಬರೀತೀನಿ, ನನಗೆ ಆಲ್ರೆಡಿ ಮಾರ್ಕ್ಸ್ ರಿಸಲ್ಟ್ ಬಂದಿದೆ, ಪಾಸ್ ಕೂಡ ಆಗಿದ್ದೀನಿ, ಬಟ್ ನನಗೆ ಇನ್ನೊಂದು 4-5 ಮಾರ್ಕ್ಸ್ ಬರಬೇಕಂದ್ರೆ ಅವರು ಇಂಪ್ರೂವ್ಮೆಂಟ್ ಎಕ್ಸಾಮ್ ಕಟ್ಟಿ ಬರೀಬೇಕಾಗುತ್ತೆ ಆಯಿತಾ. ಸೊ ಇಲ್ಲಿ ನೋಡಿ ಅವರಿಗೆ ಕೊನೆಯ ದಿನಾಂಕ ಬಂದುಬಿಟ್ಟು ಇಲ್ಲಿ 2ನೇ ವಾರ್ಷಿಕ ಪರೀಕ್ಷೆಗೆ. ಸೊ ಇಲ್ಲಿ ನೋಡಿ ಇಲ್ಲಿ ಯಾರಿಗೆ ಉತ್ತಮ ಫಲಿತಾಂಶ ಮಾಡಿಕೊಳ್ಳಲು ಮತ್ತು ಪುನರಾವರ್ತ ಆಯಿತಾ ರಿಪೀಟರ್ ವಿದ್ಯಾರ್ಥಿಗಳಿಗೆ 9/4/2026ರಿಂದ 17/4/2026 2ನೇ ವಾರ್ಷಿಕ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಲು ಕೊನೆಯ ದಿನಾಂಕ ಆಗಿರುತ್ತೆ. ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅಂದರೆ ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು 2ನೇ ವಾರ್ಷಿಕ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇವಾಗ 2ನೇ ವಾರ್ಷಿಕ ಪರೀಕ್ಷೆಗೆ ಇಂಪ್ರೂವ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಸಬ್ಜೆಕ್ಟ್ನಲ್ಲಿ NC ಅಂತ ಅಥವಾ 2 ಸಬ್ಜೆಕ್ಟ್ನಲ್ಲಿ NC ಅಂತ ಯಾರಿಗೆಲ್ಲ ಬಂದಿದ್ದಿಲ್ಲ ಅವರು ಈ ಒಂದು ಲಿಂಕ್ ಆಯಿತಾ, ಈ ಒಂದು ಲಿಂಕ್ ಸ್ಕ್ರಾಲ್ ಡೌನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ನೋಂದಣಿ ಲಿಂಕ್ಸ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಯಿತಾ. ಇಲ್ಲಿ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ
ಇಂಪ್ರೂವ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಸಬ್ಜೆಕ್ಟ್ನಲ್ಲಿ ಯಾರಿಗೆಲ್ಲ NC ಅಂತ ಬಂದಿದ್ದಿಲ್ಲ ಅವರು ಇಲ್ಲಿ ನಿಮ್ಮ ಆಯಿತಾ ರಿಜಿಸ್ಟ್ರೇಷನ್ ನಂಬರ್ ನೀವು ಯಾವುದೊಂದು ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ ಆಲ್ರೆಡಿ ಅದೇ ಮೊಬೈಲ್ ನಂಬರ್ ಇಲ್ಲಿ ಹಾಕಿ OTP ಹಾಕಿ ನೆಕ್ಸ್ಟ್ ಪ್ರೊಸೆಸ್ ನೀವು ಮಾಡ್ಕೊಳ್ಳಿ. ಭಾಳ ಈಸಿ ಇದೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ, ಎಲ್ಲ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಪ್ರೈವೇಟ್ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಹೋಗಿ ವಿಸಿಟ್ ಮಾಡಿ, ಮತ್ತು ಯಾರೆಲ್ಲ ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ನಲ್ಲಿ NC ಅಂತ ತೆಗೆದುಕೊಂಡಿದ್ರು ಅವರು ಕೂಡ ಕಾಲೇಜಿನಲ್ಲಿ ಹೋಗಿ ಅಪ್ಲಿಕೇಶನ್ ಇದು ಹಾಕಬೇಕಾಗುತ್ತಿಲ್ಲ ಅಂದರೆ ಆನ್ಲೈನ್ ಮುಖಾಂತರ ನೀವೇ ಹಾಕ್ಬೋದು ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.